ಮಧುರಾಭಾಷಿ ಪೂರ್ವಭಾಷಿ ಪ್ರಿಯಂ ವದ. ಪ್ರೀತಿ ಮಾತಾಡ್ತಾನೆ. ಏನ್ರೇ ಯಾವಾಗ ಬಂದ್ರೆ ಅಂತ ಕೇಳೋದಲ್ಲ, ಯಾರೇ ಬಂದ್ರು ಪ್ರೀತಿಯಿಂದ ಹಗುರಾಗಿ ಮಾತಾಡುವಂಥ ಸ್ವಭಾವ ಒಂದು. ಸುಳ್ಳು ಅನ್ನೋದಿಲ್ಲ ನಮ್ಮ ಕಡೆಗೆ, ಎಂದೂ ಸುಳ್ಳು ಹೇಳಲ್ಲ. ಸತ್ಯ, ಯಾವಾಗಲೂ ಸತ್ಯವಾಕಕ್ಕೆ ನಿಂತ್ಕೊಂಡವನು ಅವನು. ಪ್ರಜೆಗಳಲ್ಲಿ ತುಂಬ ಪ್ರೀತಿ, ಬಡಬಗ್ಗರ ಬಗ್ಗೆ ಬಹಳ ಪ್ರೀತಿ ಇತ್ತು. ಕ್ರೋಧವನ್ನು ಗೆದ್ದವನು. ಸಜ್ಜನರ ಬಗ್ಗೆ ಭಕ್ತಿ ಇತ್ತು ಅವನಿಗೆ. ಯಾವಾಗಲೂ ಪರಧನವನ್ನು ಬಯಸೋವನಲ್ಲ. ಎಷ್ಟು ಗುಣಗಳು ಹೇಳ್ತಾರೆ ನೋಡಿ. ಹಾಗೇನೆ ಶ್ರೀರಾಮ ತನ್ನ ಇಕ್ಷ್ವಾಕು ವಂಶಕ್ಕೆ ಸರಿಯಾದಂಥ ದಯಾ, ದಾಕ್ಷಿಣ್ಯ, ಸಂರಕ್ಷಣೆ ಎಲ್ಲ ಗುಣಗಳನ್ನು ಗಟ್ಟಿಯಾಗಿ ತಿಳ್ಕೊಂಡಿದ್ದವನು. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಹೇಳ್ಬೇಕು ನಾವು, ಅವನಿಗೆ ಶ್ರೇಯಸ್ಕರವಲ್ಲದಂಥ ಯಾವ ವಸ್ತುವಿನ ಬಗ್ಗೆನೂ ವಿಷಯದ ಬಗ್ಗೆ ಆಸಕ್ತಿ ಇಲ್ಲ. ಅಂದ್ರೆ ಕೆಟ್ಟ ವಿಚಾರದ ಬಗ್ಗೆ ಆಸಕ್ತಿ ಇಲ್ಲ ಅವನಿಗೆ. ಅಕಸ್ಮಾತ್ತಾಗಿ ಯಾರಾದರೂ ಹಂಗೆ ಮಾತಾಡಿದ್ರು ಕೂಡ ಅವನು ಇಷ್ಟಪಡ್ತಿರ್ಲಿಲ್ಲ. ಇದೊಂದು ಮಾತು ಹೇಳ್ಬೇಕು ನಾನು. ನಮ್ಮಲ್ಲಿ ಕೆಲವರು ಇರ್ತಾರೆ ವಿಪರೀತ ಕುತೂಹಲ ಮತ್ತೊಬ್ಬರ ಬಗ್ಗೆ. ಅವ್ರೇನು ಮಾಡಿದ್ರು, ಅವ್ರು ಯಾಕೆ ಮಾಡ್ಬೇಕ್ರಿ ಹಿಂಗೆ, ತಪ್ಪಲ್ವಾ, ಚಾಡ ಹೇಳ್ಕೊಂಡೇ ಇರೋದು ಬದುಕೋದು. ಯಾಕೆ ಬೇಕು? ಒಂದು ಉದಾಹರಣೆ ಹೇಳ್ಬಿಡ್ಬೇಕು ನಾನಿಲ್ಲಿ. ನನಗೊಬ್ಬರು ಸನ್ಯಾಸಿಗಳು ತುಂಬ ಬೇಕಾದವರಿದ್ದರು. ನಾನು ಅತ್ಯಂತ ಗೌರವಿಸುವಂಥ ಪೂಜಿಸುವಂಥ ಒಬ್ಬ ಸನ್ಯಾಸಿ ಬರೋಡಾದಲ್ಲಿದ್ದರು. ಯೋಗಿ ಡಿವೈನ್ ಸೊಸೈಟಿ ಅಂತ, ಅದರ ಅಧ್ಯಕ್ಷರಾಗಿದ್ದಂಥವರು ಶ್ರೀ ಹರಿಪ್ರಸಾದ್ ಸ್ವಾಮೀಜಿ ಅಂತ. ಅವರು ನನಗೆ ಅದ್ಭುತ ಅನಿಸೋರು. ಅವ್ರು ಯಾರಿಗೆ ಹೋಗಿ ನಮಸ್ಕಾರ ಮಾಡಿದ್ರು ನಮಸ್ಕಾರ ಅನ್ನೋರು. ನಾನೊಂದ್ಸಲ ಕೇಳಿದೆ, ಸ್ವಾಮೀಜಿ ನಾವು ನಿಮಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀವಿ, ಆಶೀರ್ವಾದ ಹೇಳ್ಬೇಕಲ್ವ ನೀವು ನಮಸ್ಕಾರ ಅಂತೀರಲ್ಲ ಯಾಕೆ? ಅವ್ರು ಹೇಳೋರು, ನೋಡಪ್ಪ, ಆಶೀರ್ವಾದ ಮಾಡೋದು ಬರೀ ಭಗವಂತನ ಕೆಲಸ. ನಾವೆಲ್ಲ ಅಪ್ಲಿಕೇಶನ್ ಹಾಕೋರು. ನಿಮ್ಮ ಜೊತೆ ನಂದು ಒಂದು ಅಪ್ಲಿಕೇಶನ್ ಹಾಕ್ತೀನಿ, ಭಗವಂತ ಒಳ್ಳೇದು ಮಾಡಪ್ಪ ಇವರಿಗೆ ಅಂತ ಕೇಳ್ಕೊತೀನಿ. ಇಷ್ಟು ಅದ್ಭುತ ಮನುಷ್ಯ. ಒಂದು ಘಟನೆ ಆದಕ್ಕೆ ನಾನು ಸಾಕ್ಷಿ ಆದದ್ದು. ಒಬ್ಬರು ಮಹೇಶ್ ಅಂತ ಒಬ್ಬರಿದ್ರು ರಾಜಕೋಟದಲ್ಲಿ. ಅವರೊಂದು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು, ಸ್ವಾಮಿಗಳ ಭಕ್ತ ಆತ. ಒಂದು ದಿವಸ ಬಂದು ಸ್ವಾಮಿಗಳಿಗೆ ಅಂತ ಹೇಳ್ತಾ ಇದ್ರು, ದೇವಸ್ಥಾನ ನೋಡ್ಕೊಂಡ್ ಬಂದಿದ್ದೀನಿ ದೊಡ್ಡದೊಂದು ಅಂತ. ಅದ್ಭುತ ದೇವಸ್ಥಾನ. ಹೌದಾ, ಹೇಳೋದ್ರ ಬಗ್ಗೆ ಹೇಳು ಅಂದ್ರು. ಏನೇನು ಚೆನ್ನಾಗಿತ್ತು ಹೇಳು ಅಂದ್ರು. ಮಗು ಥರನೇ ಅವರು. ಅವನು ವರ್ಣನೆ ಮಾಡೋಕೆ ಶುರು ಮಾಡಿದ. ಸ್ವಾಮಿ ಏನು ದೊಡ್ಡ ಜಾಗ ಗೊತ್ತಾ, ಅಯ್ಯೋ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ ಕೆಲಸ ಅಂತೂ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಅದು ಕಲ್ಲು ಅಂತ ಅನ್ಸೋದೇ ಇಲ್ಲ, ಬೆಣ್ಣೆ ಥರ ಇಟ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕುಸ್ರಿ ಕೆಲಸ ಅದ್ಭುತ ಆಗಿದೆ, ಎಲ್ಲ ವರ್ಣನೆ ಮಾಡ್ಕೊಂಡು ಹೋದ. ನೋಡಿ ಏನು ಜನ ಬರ್ತಾರೆ, ಸಾವಿರಾರು ಜನ ಬರ್ತಾರೆ ದಿವಸಕ್ಕೆ. ಹೌದಾ ಅಂತ ಕೇಳ್ತಾ ಇದ್ರು ಗುರುಗಳು. ಸ್ವಲ್ಪ ಹೊತ್ತು ಆದ್ಮೇಲೆ ಹೇಳ್ದ ಅವನು, ಅದೆಲ್ಲ ಸರಿ ಸ್ವಾಮಿ, ಆದರೆ ಅಲ್ಲಿ ಮೂಲೆಯಲ್ಲಿ ಸ್ವಲ್ಪ ನೀರು ಬಿಡ್ತದೆ, ಅಲ್ಲಿ ಯಾಕೋ ಕೈ ತೊಳ್ಕೊಳಕ್ಕೆ ಇಟ್ಬಿಟ್ಟಿದ್ದಾರೆ, ಚೆನ್ನಾಗಿಲ್ಲ ಜಾಗ. ಮತ್ತೆ ಅದು ದೇವ್ರ ಹಿಂದೆ ಸ್ವಲ್ಪ ಕಸ ಕೂತ್ಕೊಂಡಿದೆ, ಇದು ಸ್ವಲ್ಪ ಇನ್ನು ಮಾಡ್ಬೇಕಾಗಿತ್ತು, ಅದನ್ನು ಮಾಡಿಲ್ಲ ಅಂತೇನೋ ಹೇಳಕ್ ಶುರು ಮಾಡಿದ. ಸ್ವಾಮಿಗಳು ಗಂಭೀರ ಆಗ್ಬಿಟ್ರು. ಮಹೇಶ ಹೋಗಿ ನೀನು ಹೋಗಿ ಕಳಿಸ್ಬಿಟ್ರು. ರಾತ್ರಿ 3 ಗಂಟೆಗೆ ಕರೆಸಿದ್ರು. ಮತ್ತೆ ಅವನು ರಾತ್ರಿ 3 ಗಂಟೆಗೆ ವಾಪಸ್ ಕರೆಸಿದ್ರು. ಮಲ್ಕೊಂಡಿಲ್ಲ ಸ್ವಾಮಿಗಳು. ಮಹೇಶ್ ಗಾಬರಿಯಾಗಿ ಹೋದ, 3 ಗಂಟೆಗೆ ಯಾಕೆ ಕರೆದಿದ್ದಾರೆ ಅಂತ. ಏನು ಹೇಳಿದ್ರು ಗೊತ್ತಾ ಅವರು? ಮಹೇಶ, ನಿನಗೆ ಏನು ಹೇಳಿದ್ದೆ ನಾನು? ಆ ದೇವಸ್ಥಾನದಲ್ಲಿ ಏನು ಚೆನ್ನಾಗಿದೆ ಅದನ್ನು ಹೇಳು ಅಂದಿದ್ದೆ ನಾನು. ಅದು ಬಿಟ್ಟು ಏನು ಚೆನ್ನಾಗಿಲ್ಲ, ಕಸ ಇತ್ತು, ಕೊಳಕಾಗಿತ್ತು ಅಂತ ಹೇಳೋಕೆ ಶುರು ಮಾಡಿದೆಲ್ಲ. ನನ್ನ ಮನಸ್ಸಲ್ಲೂ ಕೊಳಕು ಮೂಡಿಸ್ಬಿಟ್ಟೆಲ್ಲಪ್ಪ ನೀನು. ಅದಕ್ಕೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ, ನಾಳೆ ಇಡೀ ದಿವಸ ನಾನು ಉಪವಾಸ ಇರ್ತೀನಿ, ಊಟ ಮಾಡಲ್ಲ. ನೀನು ಮಾಡಬೇಡ, ಯಾಕಂದರೆ ಕೆಟ್ಟ ಮಾತಾಡಿದ್ಯಾ ನೀನು. ಅವ್ರು ಹೇಳಿದರು, ಕೆಟ್ಟ ಮಾತನಾಡೋದು, ಮತ್ತೊಬ್ಬರು ಕೆಟ್ಟ ಕಿವಿಯಲ್ಲಿ ವಿಷಯ ಕಿವಿಗೆ ಹಾಕೋದು ಪಾಪದ ಕೆಲಸ. ಆದರೆ ನೀನು ಉಪವಾಸ ಮಾಡು, ನಾನು ಉಪವಾಸ ಮಾಡ್ತೀನಿ ಅಂತ. ಇದು ಎಂಥ ಮಾತು ನೋಡಿ. ಮತ್ತೊಬ್ಬರ ಬಗ್ಗೆ ಕೆಟ್ಟ ಮಾತಾಡೋದು ಅಷ್ಟೇ ಅಲ್ಲ, ಮತ್ತೊಬ್ಬರು ಕೆಟ್ಟ ಮಾತಾಡಿದ್ರೆ ಕೇಳಲೂಬಾರದು. ಆ ಥರದ ರಾಮ ಇದ್ದವನು. ಕುತ್ಸಿತ ವಿಚಾರಗಳನ್ನು ಮಾತಾಡ್ತಿರ್ಲಿಲ್ಲ ಮತ್ತೊಬ್ಬರ ಬಗ್ಗೆ. ತಾನು ಮಾತಾಡೋಕೆ ಮಾತಾಡಿ ಇಷ್ಟನೂ ಆಗ್ತಿರ್ಲಿಲ್ಲ ಅವನಿಗೆ. ಮತ್ತಿನ್ನೊಂದು ಬುದ್ಧಿವಂತಿಕೆ. ಅವನು ಜನರ ಯೋಗ್ಯತೆಯನ್ನು ತಕ್ಷಣ ಅಳತೆ ಮಾಡ್ತಿದ್ದ. ಯಾರು ಯಾವ ಮಟ್ಟದಲ್ಲಿದ್ದಾರೆ, ಯಾರು ಯಾವ ಜ್ಞಾನದಲ್ಲಿದ್ದಾರೆ ಎಲ್ಲ ತಿಳ್ಕೊಳ್ಳುವಂಥ ಗುಣ ಅವನಿಗಿತ್ತು. ಮತ್ತಿನ್ನೊಂದು, ಅವನ ಪ್ರಜೆಗಳು ಎಷ್ಟು ಪ್ರೀತಿ ಮಾಡ್ತಿದ್ರು ಅಂದರೆ, ಅವನ ಬಹಿಪ್ರಾಣ ಅಂತ, ಅಂದರೆ ತನ್ನ ದೇಹದ ಪ್ರಾಣಗಳೇ ಹೊರಗಿದ್ದಾವೇನೋ ಅನ್ನುವಷ್ಟರ ಮಟ್ಟಿಗೆ ಪ್ರಜೆಗಳು ರಾಮನನ್ನ ಪ್ರೀತಿ ಮಾಡ್ತಾ ಇದ್ರು, ಗೌರವ ಮಾಡ್ತಾ ಇದ್ರು. ಶಸ್ತ್ರವಿದ್ಯೆಯಲ್ಲಿ ದಶರಥನ ಮೀರಿಸುವಷ್ಟು ಸಮರ್ಥ ಆಗಿದ್ದ ಅವನು. ಯಾವಾಗಲೂ ಸತ್ಯ ಹೇಳೋದಷ್ಟೇ ಅಲ್ಲ, ಒಳ್ಳೆ ಮೆಮರಿ ಪವರ್ ಇತ್ತು ಅವನಿಗೆ, ಸ್ಮರಣ ಶಕ್ತಿ ಇತ್ತು. ಎಲ್ಲ ನೋಡಿ ವಾಲ್ಮೀಕಿಗಳು ಗುರುತಿಸೋದು ಹೇಗಿದೆ, ಒಬ್ಬ ದೊಡ್ಡ ಮನುಷ್ಯ ಅಂದ್ರೆ ಹೇಗಿರ್ತಾನೆ ಅಂತ. ಅವನ ಸ್ಮರಣ ಶಕ್ತಿ ತುಂಬಾ ಚೆನ್ನಾಗಿದೆ, ಪ್ರತಿಭಾಶಾಲಿ, ಮತ್ತು ಅವನು ಅತ್ಯಂತ ವಿನಯಶಾಲಿ. ತನ್ನ ಮನಸ್ಸಿಗಾದಂಥ ದುಃಖವನ್ನ, ಸುಖವನ್ನ, ಅತಿರೇಕವನ್ನ ತೋರಿಸಲ್ಲ. ಕೆಲವರು ಇರ್ತಾರೆ, ಒಂದು ಚೂರು ಗೆದ್ರು, ಚೂರು ಲಾಭ ಆದ್ರೆ ಊರು ಎಲ್ಲಿ ಹೇಳ್ಕೊಂಡ್ಬಿಡು, ಆಯ್ತು ನೋಡ್ರಿ ಕೆಲಸ ಹೇಳ್ಕೊಂಬಂದ್ಬಿಡೋದು. ಸ್ವಲ್ಪ ದುಃಖ ಆದ್ರೆ ಅಂತ ಎಲ್ಲರ ಮುಂದೆ ಹೇಳೋದು.
ಯಾವುದು ಅತಿರೇಕ ಇಲ್ಲ. ಅವನು ಸುಖ ದುಃಖಗಳನ್ನು ಯಾರ ಮುಂದೂ ತೋರಿಸ್ತಾನೆ ಇರಲಿಲ್ಲ. ಮತ್ತು ಇನ್ನೊಂದು, ಒಳ್ಳೆ ಮಂತ್ರಿಗಳಿದ್ದರು ಅವನಿಗೆ. ಮಂತ್ರಿಗಳ ಅಭಿಪ್ರಾಯ ಕೇಳ್ತಾ ಇದ್ದ. ಅಂದರೆ ತಾನೇ ಸರಿ ಯಾವಾಗಲೂ ಅಂತಿಲ್ಲ, ತಾನು ಮಾಡಿದ ವಿಚಾರ ಮಾಡಿ ಕೇಳ್ತಿದ್ದ ಹೇಗಿದ್ದೀರಿ ಅಂತ. ಕೆಟ್ಟವ್ರನ್ನ ಹತ್ತಿರಕ್ಕೆ ಸೇರಿಸ್ತಾ ಇರಲಿಲ್ಲ ಅಂತ. ಇದು ಬಹಳ ಮುಖ್ಯ ಇದು. ಯಾಕಂದರೆ ನಾವು ಹೇಗಿರ್ತೀವಿ ಅನ್ನೋದು ನಮ್ಮ ಸುತ್ತಮುತ್ತಲ ಜನ ಹೇಗಿದ್ದಾರೆ ಅದರ ಮೇಲೆ ಇರ್ತದೆ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಟೆಲ್ ಮೈ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ವಿಲ್ ಟೆಲ್ ಯು ಹೂ ಯು ಆರ್. ನೀನು ಯಾರು ಅಂತ ಹೇಳಬೇಕಾದ್ರೆ ನೀನು ಗೆಳೆಯರಂಥವ್ರು ಅಂತ. ಅಂಥವ್ರು ಸೇರಿಸ್ತಾನೆ ಇರಲಿಲ್ಲ ಅವನು. ಮತ್ತು ಇನ್ನೊಂದು, ಅಕಸ್ಮಾತಾಗಿ ಯಾರಾದರೂ ಅಶಕ್ತರಿದ್ದರೆ ಅವ್ರ ಅಶಕ್ತತೆ ಯಾವುದು ಅಂತ ಕಂಡುಕೊಂಡು ಅದು ಪರಿಹಾರವನ್ನು ತೋರಿಸ್ತಾ ಇದ್ದ, ಶಕ್ತಿ ಕೊಡ್ತಾ ಇದ್ದ. ಮತ್ತು ಇನ್ನೊಂದು, ಮಿತ್ರರು ಕೂಡ ಹೇಗಿರ್ತ ಆರಿಸ್ಕೋತಾ ಇದ್ದ, ಯಾರ ಮಿತ್ರ ತನ್ನ ಜೊತೆಗೆ ಇರಬೇಕು ಅಂತ ಆರಿಸ್ಕೋತಾ ಇದ್ದ. ಸಜ್ಜನರಿಗೆ ಹೇಗೆ ಆಶ್ರಯ ಕೊಡಬೇಕು, ದುಷ್ಟರಿಗೆ ಹೇಗೆ ಶಿಕ್ಷೆ ಕೊಡಬೇಕು ಎಲ್ಲವೂ ಗೊತ್ತು. ಹಣ ಹೇಗೆ ಸಂಪಾದನೆ ಮಾಡಬೇಕು ಅಂತ ಗೊತ್ತಿತ್ತು, ಹಣವನ್ನು ಹೇಗೆ ವಿನಿಯೋಗ ಮಾಡಬೇಕು ಅಂತ ಅದು ಗೊತ್ತಿತ್ತು ಅವನಿಗೆ. ಅಷ್ಟೇ ಅಲ್ಲ, ಕಾವ್ಯ, ನಾಟಕ, ಚಿತ್ರಕಲೆ, ಕಲೆ ಎಲ್ಲದರಲ್ಲೂ ಪರಿಣಿತಿ ಇತ್ತು ಆತನಿಗೆ. ಮತ್ತು ಇನ್ನೊಂದು, ಅಕಸ್ಮಾತ್ ಶಸ್ತ್ರವಿದ್ಯೆಯಲ್ಲಿ ಎಷ್ಟು ಗಟ್ಟಿ ಇದ್ದ ಅಂದರೆ, ದೇವಾಸುರರು ಎಲ್ಲರೂ, ದೇವತೆಗಳು ಅಸುರರು ಎಲ್ಲ ಒಂದಾಗಿ ಬಂದರೂ ಕೂಡ ಅವನನ್ನು ಅಗಲಾಡಿಸೋಕೆ ಸಾಧ್ಯ ಇರಲಿಲ್ಲ ಅಂತ ಅನಸೂಯೆ ಆಗಿದ್ದ ಅವನು. ಯಾರ ಬಗ್ಗೆನೂ ಅಸೂಯೆ ಇಲ್ಲ. ನಮ್ಮಲ್ಲಿ ಇರುತ್ತೆ, ನಾವು ಎಲ್ಲಿವರೆಗೂ ಚೆನ್ನಾಗಿರ್ತೀವಿ ಅಂದರೆ ನಮ್ಮ ಪಕ್ಕದ ಮನೆಯವರು ದೊಡ್ಡ ಕಾರ್ ತರೋ ತನಕ. ನಮ್ಮ ಪಕ್ಕದ ಮನೆಯವ್ರ ಹುಡುಗ ಜಾಸ್ತಿ ಮಾರ್ಕ್ಸ್ ಬಂದು ಸಂಕಟ ಶುರು ಆಯ್ತು ನಮಗೆ. ನೋಡಿ, ನಮ್ಮ ಹುಡುಗ ಇಬ್ರು ಒಂದೇ ಶಾಲೆಗೆ ಹೋಗ್ತಿದ್ರು, ಅವ್ನು 95 ಬಂತಂತೆ, ನಮಗೆ 59 ಬಂತು. ಸಂಕಟವೋ ಸಂಕಟ. ನನಗೇನಾದರೂ ಮುಖ್ಯ ಇಲ್ಲ, ಪಕ್ಕದ ಮನೆಯವ್ರಿಗಿಂತ ನಾವು ಕಡವರಾಗಬಾರ್ದು. ಈ ಅಸೂಯೆ ಇದೆ ನೋಡಿ, ತುಂಬ ಭಾಳ ಅಸೂಯೆ ಇದೆ. ನೋಡೋ, ಅವ್ನು ಹಿಂದಕ್ಕೆ ಹಾಕಿ ಬಂದು ಹೋಗ್ಬೇಕು ನೀನು ಮಗನ ಹೇಳು. ಅಂದರೆ ಮತ್ತೊಬ್ಬರ ಬಗ್ಗೆ ಬೆಳವಣಿಗೆಗೆ ಸಹನೆ ಇಲ್ಲ ಅನ್ನಂಗೆ ಆಯ್ತಲ್ಲ, ಅದಾಗಬಾರ್ದು. ಹಾಗಿರಲಿಲ್ಲ. ಕೋಪವನ್ನು ಅಂಕೆಯಲ್ಲಿ ಇಟ್ಕೊಂಡಿದ್ದ. ಇದು ಬಹಳ ಮುಖ್ಯ. ಇಷ್ಟೊಂದು ಶಕ್ತಿ ಇರುವಂಥ ರಾಮ ಕೋಪ ಇದ್ರೆ ಏನಾಗಿರೋದು ಗೊತ್ತಾ? ಎಲ್ಲೆಲ್ಲೋ ಪರಿಣಾಮ ಆಗಿರೋದು ಅದು. ಅದಕ್ಕೆ ಯಾರು ಸಾರ್ಥಕ ಜೀವಿಗಳು ಅಂತಂದರೆ, ಅಷ್ಟೆಲ್ಲ ಶಕ್ತಿ ಇದ್ರೂ ಕೂಡ ಕೋಪವನ್ನು ತುಂಬ ನಿಗ್ರಹ ಮಾಡಿ ಇಟ್ಕೊಂಡಿದ್ದ. ಯಾರನ್ನೂ ಅಪಮಾನ ಮಾಡೋನಲ್ಲ, ಅಪಮಾನ ಮಾಡೋದೇ ಇಲ್ಲ. ಸಮಯ ಸಾಧಕ ಅಲ್ಲ. ಸಮಯ ಸಾಧಕ ಅಂದ್ರೇನು? ಕಾಯ್ಕೊಂಡಿರೋದು, ಚಾನ್ಸ್ ಸಿಕ್ಕಾಗ ಹೊಡೆದ್ಬಿಡೋದು. ಹಾಗೆ ಸಮಯ ಸಾಧಕ ಅಲ್ಲ ಅವನು. ಲೋಕಕ್ಕೆ ಪ್ರಿಯವನಾಗಿದ್ದ. ತಾಳ್ಮೆಯೊಳಗೆ ಭೂದೇವಿಗೆ ಸಮನಾಗಿದ್ದ ಅಂತ. ನಮ್ಮಲ್ಲಿ ಬಹಳ ಚಂದ ಮಾತಿದೆ. ಭೂದೇವಿ ಇದ್ದಾಳಲ್ಲ, ಆಕೆ ಮೇಲೆ ಓಡಾಡ್ತೀವಿ ನಾವು ಅಲ್ಲ, ನೆಲ ಕೊರಿತೇವೆ, ಕಟ್ಟಡ ಹಾಕ್ತೀವಿ, ಗಿಡ ಕಿತ್ತು ಹಾಕ್ತೀವಿ, ಇಷ್ಟೆಲ್ಲ ನೋವು ಕೊಡ್ತೀವಲ್ಲ ಭೂದೇವಿಗೆ. ಎಷ್ಟು ತಾಳ್ಮೆ ಇದೆಯಪ್ಪ ಭೂದೇವಿಗೆ ಅಂತ. ಹಾಗೆ ಭೂದೇವಿ ಹಾಗೆ ತಾಳ್ಮೆ ಇತ್ತು, ಬೃಹಸ್ಪತಿ ಹಾಗೆ ಜ್ಞಾನ ಇತ್ತು ಒಂದು ಅಂತ ಹೇಳ್ತಾರೆ. ಸಚ್ಚಾರಿತ್ರ ಒಂದು. ಎಲ್ಲಕ್ಕೂ ನೋಡಿದಾಗ ಎಷ್ಟರ ಮಟ್ಟಿಗೆ ಚೆನ್ನಾಗಿದ್ದ ಅಂದರೆ, ಭೂದೇವಿ ಕೂಡ ರಾಮ ನಾನು ಗಂಡ ಆಗಬೇಕು ಅಂತ ಅಪೇಕ್ಷೆ ಮಾಡಿದ್ಲಂತೆ. ಆ ಥರದ ವರ್ಣನೆ. ಇಂಥ ಇದ್ದಾಗ ದಶರಥನಿಗೊಂದು ವಿಚಾರ ಬಂತು. ಇಂಥ ಅಸಾಧಾರಣವಾದಂಥ ಮಗ ನನಗಿದ್ದಾನೆ, ನಾನು ವಯಸ್ಸಾಯ್ತು, ನನಗಿನ್ನ ಬಹಳ ಕಾಲ ಬದುಕಿದ್ದೇನೆ, ನನ್ನ ಕಣ್ಣೆದುರಿಗೆ ರಾಮ ರಾಜ ಆಗೋದಾದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಗಮನಿಸ್ಬೇಕಾದಂಥ ಮಾತು. ಒಂದು ಮಾತು ಬಿಟ್ಬಿಡ್ತಾರೆ, ಎಷ್ಟು ಚೆನ್ನಾಗಿರೋ ಮಾತು ಬಿಟ್ಬಿಡ್ತಾರೆ ಅಂದರೆ ಅದನ್ನು ನಾವು ಗಮನಿಸದೆ ಹೋಗ್ಬಿಡ್ತೀವಿ ಎಷ್ಟೋ ಸಲ. ಆ ಮಾತು ಹೆಂಗಿದೆ ನೋಡಿ, ನಾನು ವೃದ್ಧನಾದೆ, ಬಹುಕಾಲ ಬದುಕಿದ್ದೇನೆ, ನನ್ನ ಕಣ್ಣೆದುರಿಗೆ ರಾಮ ರಾಜ ಆದರೆ ತುಂಬ ಆನಂದ ಆಗ್ತದೆ. ಆದರೆ ಹೆಂಗೆ ಆದೀತು ಇದು ಪ್ರಶ್ನೆ. ಇದು ಹೆಂಗೆ ಆದೀತು? ಯಾಕೆ? ನೇರ ಅಲ್ವಾ? ರಾಮ ಜ್ಯೇಷ್ಠ ಪುತ್ರ, ರಾಜ ಮಾಡೋಕ್ಕೇನು ಕಷ್ಟ ಇದೆ? ಹಂಗೆ ದಶರಥನ ಮನಸ್ಸಲ್ಲಿ ಏನೋ ಕೊರಿತಾ ಇದೆ. ರಾಮ ಆದರೆ ಚೆನ್ನಾಗಿರ್ತದೆ, ಮಾಡು ಅಲ್ವಾ, ರಾಮ ಮಾಡು ಅಂತ ಅನ್ಬೋದಾಯ್ತು. ಅವ್ನು ಏನು ಹೇಳ್ತಾನೆ ಗೊತ್ತಾ? ರಾಮ ನನ್ನ ಕಣ್ಣೆದುರಿಗೆ ರಾಜ ಆದ್ರೆ ಒಳ್ಳೇದು, ಆದ್ರೆ ಹೆಂಗೆ ಆದೀತು ಇದು ಅಂತ ಏನೋ ಡೌಟ್ ಇದೆ ಅಂದಂಗೆ ಆಯ್ತಲ್ಲ ಅವ್ನ ಮನಸ್ಸಲ್ಲಿ. ಇದನ್ನು ಗಮನಿಸ್ಬೇಕು ನಾವು. ಹಾಗೆ ಓದ್ಕೊಂಡು ಗೊತ್ತಾಗಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ ಇದು, ಆಗಿದ್ದಾನೆ ಒಳ್ಳೇದಾಯ್ತಪ್ಪ ಅಂತ ಅನ್ಕೋಬಹುದು. ಆ ತಕ್ಷಣ ಅವನು ಹೆಂಗಾಗತ್ತೆ ಇದು? ಮತ್ತೆ ನನ್ನ ಮೋಹದ ಕಂದ ಇವನು ರಾಜ್ಯ ಆಗೋದನ್ನು ನೋಡಿ ಯಾವಾಗ ಸಂತೋಷ ಪಟ್ಟೆ ನಾನು? ವಿಚಿತ್ರ ಅಲ್ವಾ ಇದು? ನಮ್ಮ ಮನೇಲಿ ಒಂದು ವಸ್ತು ಇದೆ, ಅದನ್ನು ಹೇಗೆ ಬಳಸೇನು ಚಿಂತೆ ಮಾಡ್ತೀರಾ ನಾವು? ನಮ್ಮ ಮನೇಲಿ ಒಂದು ವಸ್ತು ಇದೆ, ಫೋನ್ ಅಂತ ಇಟ್ಕೊಳ್ಳಿ, ಮನೇಲಿ ಒಂದು ಫೋನ್ ಇದೆ, ನಿಮ್ಮದೇ ಫೋನ್ ಅಂತ ಇಟ್ಕೊಳ್ಳಿ, ಅದು ಹೆಂಗೆ ಬಳಸೇನು ನಾನು? ಯಾಕಪ್ಪ ಫೋನ್ ತೊಗೊಂಡು ಮಾಡೋಕ್ಕಾಗಲ್ವ ನಿನಗೆ? ಆದರೆ ಈ ಫೋನನ್ನು ಬಳಸೋಕೆ ಆದೀತಾ ನನ್ನ ಕೈಯಿಂದ ಅಂತ ವರ್ಷಕ್ಕೆ ಕೇಳಿದಾಗ ಏನೋ ತೊಂದರೆ ಇದೆ ಅಂತ ಅನಿಸುತ್ತೆ. ಹಾಗೆ ತೊಂದರೆ ಬರೋ ಮಾತನ್ನು ಆಡ್ತಾನು. ಎಂದು ನೋಡ್ಬೇಕಪ್ಪ, ಆಸೆನೂ ಬಹಳ ಇದೆ ನನಗೆ. ಅವನು ಪ್ರಜೆಗಳಿಗೆ ಹೇಳ್ತಾನೆ, ಪ್ರೀತಿ ತೋರಿಸ್ತಾನೆ, ಪ್ರಾಣಿಗಳಲ್ಲೂ ಪ್ರೀತಿ ಇದೆ ಅವನಿಗೆ. ರಾಮನ ಕಂಡ್ರೆ ನನಗಿಂತ ಹೆಚ್ಚು ಪ್ರೀತಿ ಮಾಡ್ತಾರೆ ಜನ, ಎಲ್ಲ ಸರಿ ಇದೆ, ಅವನಿಗೆ ಮಾಡೋದು ಹೇಗೆ ನಾನು ರಾಜನನ್ನಾಗಿ ಅಂಥೇಳಿ ಏನು ಮಾಡ್ತಾನೆ, ಮಂತ್ರಿಗಳ ಜೊತೆಗೆ ವಿಚಾರ ಮಾಡ್ತಾನೆ. ಮಂತ್ರಿಗಳನ್ನು ಕರೀತಾನೆ, ಒಂದು ನಿಶ್ಚಯಕ್ಕೆ ಬರ್ತಾನೆ. ನೋಡಪ್ಪ,
ಎಲ್ಲ ಕ್ಷತ್ರಿಯರೊಳಗೆ ಅತ್ಯಂತ ಪರಾಕ್ರಮಶಾಲಿಯಾದವನು ರಾಮ, ನನ್ನ ಮಗನೇ ಆಗಿದ್ದಾನೆ. ಆದ್ದರಿಂದ ಎಲ್ಲ ಗುಣಗಳಿದ್ದಂಥ ನಮ್ಮ ರಾಮನಿಗೆ ನಾನು ಯುವರಾಜ ಪದವಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಅದು ಮಾಡಬಹುದಾ ಅಂತ ಕೇಳ್ತಾನೆ. ಮತ್ತು ಅದು ಹೇಳ್ತಾನೆ, ನನ್ನ ದೇಹ ಮುಪ್ಪಿನಿಂದ ಜೀರ್ಣ ಆಗ್ತಾ ಇದೆ, ಅದು ಗೊತ್ತಾಗ್ತಾ ಇದೆ ನನಗೆ. ಇದೊಂದು ವಿಚಿತ್ರ ಪರಿಸ್ಥಿತಿ. ಇದು ದೇಹ ಮುಪ್ಪಿನಿಂದ ಜೀರ್ಣ ಆಗೋದು ಗೊತ್ತೇ ಆಗಲ್ಲ, ಗೊತ್ತಾ? ತಮಾಷೆ, ಅದು ಭಾಳ ವಿಚಿತ್ರ. ಅದು ಮನುಷ್ಯನಿಗಿರುವಂಥ ವಿಚಿತ್ರ ಗುಣ ಅದು. ಯಾಕೆ ನಮ್ಮ ಹಿರಿಯರೊಬ್ರು ಹೇಳೋರು, 60 ಆದಾಗೂ ಗೊತ್ತಾಗಲ್ಲಂತೆ ವಯಸ್ಸಾಯ್ತು ಅಂತ, ಗೊತ್ತಾಗೋದೇ ಇಲ್ಲ. ಹಂಗೆ ಅದೇ ಮೂಡಲ್ಲಿ ಹೋಗ್ಬಿಡೋದು, ಕೆಲಸ ಮಾಡ್ಕೊಂಡು ಹೋಗೋದು. 70 ಆದ್ಮೇಲೆ ಅವ್ರು ಹೇಳ್ತಾರೆ, ಪ್ರತಿಯೊಂದು ವಯಸ್ಸಿಗೆ 1 ವರ್ಷ ಆ್ಯಡ್ ಮಾಡ್ಬೇಕಂತೆ. 70 ಆದ್ರೆ 71 ಅನ್ಕೋಬೇಕು, 72 ಅನ್ಕೋಬೇಕು ಅಂತ. ಅಷ್ಟು ಬೇಗ ದೇಹ ಶಿಥಿಲ ಆಗೋಕೆ ಶುರು ಆಗುತ್ತೆ 70ರ ನಂತರ. 80 ಆದ್ಮೇಲೆ ಪ್ರತಿ ವರ್ಷಕ್ಕೆ 2 ವರ್ಷ ಸೇರಿಸ್ಬೇಕಂತೆ. 80 ಆದ್ರೆ 82, 80, 84 ಹೀಗೆ. ಅಂದ್ರೆ ಅಷ್ಟು ಬೇಗ ದೇಹ ಶಿಥಿಲ ಆಗ್ತದೆ. 90 ಆದ್ಮೇಲೆ 3 ವರ್ಷ ಸೇರಿಸ್ಬೇಕು ಅಂತ ಹೇಳ್ತಾರೆ. ಹಾಗೆ ಅವನಿಗೆ ಏನಾಗಿದೆ, ಇಷ್ಟು ವರ್ಷ ಬದುಕಿದ್ದೀನಲ್ಲಪ್ಪ. ಅವನು ಎಷ್ಟು ವರ್ಷ ಬದುಕಿದ್ದಾನೆ ಗೊತ್ತಾ? ಅವನು 60,000 ವರ್ಷ ಬದುಕಿದ್ದ ದಶರಥ. ಭಾಳ ವರ್ಷ ಅಂತ ಅನ್ಕೋಬೇಕು, 60 ವರ್ಷ ಅಂತ ಇಟ್ಕೊಳ್ಳಿ ಸಾಕು ನಮಗೆ. ಅಷ್ಟು ವರ್ಷ ಬದುಕಿದ್ದೇನೆ, ಸಾಕಪ್ಪ, ವಯಸ್ಸಾಯ್ತು ನನಗೀಗ. ಈಗ ಅವನನ್ನು ಮಾಡಬೇಕು ಅಂತ ಹೇಳಿ ಒಂದು ಕಮಿಟಿ ಕರಿಬೇಕಲ್ಲ, ಡಿಸ್ಕಸ್ ಮಾಡ್ಬೇಕಲ್ಲ. ಡೆಮೋಕ್ರೆಟಿಕ್ ಕಂಟ್ರಿ ಅಂತೀವಿ, ರಾಜ ಆದರೂ ಕೂಡ ತನ್ನ ಡೆಮೋಕ್ರಸಿ ಇದೆ ಅಂತ ತೋರಿಸ್ಕೋಬೇಕಲ್ಲ ಎಲ್ಲರಿಗೂ. ಅದಕ್ಕೇನು ಮಾಡ್ತಾನೆ ಅವನು, ಪಟ್ಟಾಭಿಷೇಕ ಮಾಡ್ಬೇಕು ಇಮಿಡಿಯೇಟ್ಲಿ ಅಂತ ತೀರ್ಮಾನ ಮಾಡಿ, ತನ್ನ ರಾಜ್ಯದ ಬೇರೆ ಬೇರೆ ನಗರಗಳಿದ್ದಂಥ ಪೌರರನ್ನ, ಗ್ರಾಮಾಂತರ ವಾಸಿಗಳನ್ನ, ಬೇರೆ ಬೇರೆ ರಾಜರನ್ನ ಎಲ್ಲರನ್ನೂ ಕರೆಸ್ತಾನೆ. ಇದು ಒಂದು ದಿವಸದಲ್ಲಿ ಆಗೋದಲ್ಲ. ಈ ಜನ ಅವಾಗೆಲ್ಲ ಈಗಿನ ಕಾಲ ಮೊಬೈಲ್ ಫೋನಲ್ಲ ಟ್ರಾಕ್ಟರ್ ಬನ್ನಿ ಅಂತ ಹೇಳೋದಕ್ಕೆ, ವಾಟ್ಸಪ್ ಮೆಸೇಜ್ ಕಳ್ಸೋಕ್ಕಾಗಲ್ಲ. ಜನರನ್ನು ಕಳಿಸಿ ಪತ್ರ ಕೊಟ್ಟು ಅವ್ರಿಗೆಲ್ಲ ಬನ್ನಿ ಅಂತ ಹೇಳಬೇಕು, ಬರ್ತಾರೆ. ಅವ್ರಿಗೆಲ್ಲ ವಸತಿ ಸೌಕರ್ಯ ಮಾಡಬೇಕು, ಊಟದ ವ್ಯವಸ್ಥೆ ಮಾಡಬೇಕು, ಇದೆಲ್ಲ ಮಾಡಿದ. ಅವ್ರನ್ನೆಲ್ಲ ರಾಜ್ಯಸಭೆ ಕರೆಸಿಬಿಟ್ಟು ತಾನು ರಾಜಭೂಷಣ ಹಾಕ್ಕೊಂಡು ಅಲಂಕಾರದಿಂದ ಬ್ರಹ್ಮದೇವರ ಹಾಗೆ ಹೋಗಿ ಸಭೆಯೆಲ್ಲ ಕೂತ್ಕೊಂಡ. ಈ ಕಣ್ಮುಂಚಿತ್ರ ಬರ್ಬೇಕು ನಮಗೆ. ದೊಡ್ಡ ರಾಜ್ಯಸಭೆ, ಎಲ್ಲರನ್ನೂ ಕರೆದಿದ್ದಾನೆ, ಗಮನ ಇಡಬೇಕು. ದೂರದಿಂದ ಕಾಡು ಜನರು ಇರ್ತಾರಲ್ಲ, ಅವ್ರ ನಾಯಕರನ್ನು ಕರೆದಿದ್ದಾನೆ, ರಾಜರನ್ನು ಕರೆದಿದ್ದಾನೆ, ಪೌರರನ್ನು ಕರೆದಿದ್ದಾನೆ, ಪ್ರಮುಖರನ್ನು ಕರೆದಿದ್ದಾನೆ, ಎಲ್ಲ ಸಭೆ ಸೇರಿಸಿದ್ದಾನೆ. ತಾನು ಕೂತ್ ಹೇಳ್ತಾನೆ. ಆದರೆ ಇದು ಬಹಳ ಮುಖ್ಯ, ಎಲ್ಲರನ್ನೂ ಕರೆಸಿದ್ದಾನಲ್ಲ, ಇಬ್ಬರನ್ನ ಮಾತ್ರ ಕರೆದಿಲ್ಲ. ನತು ಕೇಕೆಯ ರಾಜಾನಂ ಜನಕಂ ವಾ ನರಾಧಿಪ ತ್ವರೆಯ ಜಾನಯಾಮಾಸ ಪಶ್ಚಾತ್ತವು ಸುಶ್ರುತ ಪ್ರಿಯಂ ಅಂತ. ಇಬ್ಬರನ್ನ ಮಾತ್ರ ಕರೆಸಿಲ್ಲ. ಯಾರನ್ನ? ಕೇಕೆಯ ರಾಜ ಮತ್ತು ಜನಕ ರಾಜ ಇಬ್ಬರನ್ನ ಕರೆಸಲಿಲ್ಲ. ಏನ್ ಅನ್ಕೊಂಡ ಗೊತ್ತಾ? ಮುಂದೆ ಹೇಗಿದ್ರು ಗೊತ್ತಾಗತ್ತಲ್ಲ, ಒಳ್ಳೆ ವಿಷಯ, ಸಂತೋಷ ಪಡ್ತಾರ ಅವರು ಅಂದಂತೆ. ಯಾರಪ್ಪ ಕೇಕೆಯ ರಾಜ? ಕೈಕೇಯಿ ಅಪ್ಪ ಅಲ್ವಾ? ಮಾವನ್ ಕರೆಸಲ್ವಾ ಪ್ರೋಗ್ರಾಮಿಗೆ? ಮಾವನ್ ಕರೆದಿಲ್ಲ, ಕೈಕೇಯಿ ಮಾವನ್. ಜನಕ ರಾಜನ್ ಕರೆದಿಲ್ಲ. ಅಳಿಯ ರಾಜ ಆಗ್ತಿದ್ದಾನೆ, ಜನಕ ರಾಜನ ಅಳಿಯ ರಾಮ, ಯುವರಾಜ ಪಟ್ಟಾಭಿಷೇಕ ಆಗ್ತಾ ಇದೆ. ಅತ್ತೆ ಮಾವನ್ ಕರೆಯೋದಲ್ವಾ? ಹತ್ತಿರ ಸಂಬಂಧ ಅಲ್ವಾ ಅವರು? ರಾಮನಿಗೆ ಅತ್ತೆ ಮಾವ, ಸೀತೆಗೆ ಅಪ್ಪ ಅಮ್ಮ, ಅವ್ರನ್ನ ಕರೆದಿಲ್ಲ ಜನಕರಾಜನ. ಇದು ಮೇಲ್ನೋಟಕ್ಕೆ ಮಜಾ ಅನ್ಸುತ್ತೆ. ಇದು ಯಾಕೆ ಕರೆದಿಲ್ಲ ಮುಂದೆ ಹೇಳ್ತೀನಿ, ಮುಂದೆ ಮಜಾ ಇದೆ, ಅದು ಬಾಡಿ ಗಮ್ಮತ್ತದು, ಮುಂದೆ ಹಾಕ್ತೇನೆ. ಇವರಿಬ್ಬರನ್ನು ಕರೆದಿಲ್ಲ. ಯಾರ್ಯಾರನ್ನು ಕರೆದಿದ್ದಾನೆ? ಪೌರ ಜನರನ್ನ, ರಾಜರನ್ನ, ಕಾಡು ಜನರ ನಾಯಕರನ್ನೆಲ್ಲ ಕರೆದಿದ್ದಾನೆ, ಸಭೆ ಮಾಡಿದ್ದಾನೆ. ಇವರಿಬ್ಬರನ್ನ ಮಾತ್ರ ಕರೆದಿಲ್ಲ. ನೆನಪಿಟ್ಕೋಬೇಕಿದೆ, ನಾವು ಮುಂದೆ ಬೇಕಾಗ್ತದೆ ಇದು. ಆಮೇಲೆ ಸಿಂಹಾಸನ ಮೇಲೆ ಕೂತ್ಕೊಂಡು ಹೇಳ್ತಾನೆ, ನೋಡಪ್ಪ ರಾಜರೆಲ್ಲ ಕೂತಿದ್ದೀರಿ, ನನಗೊಂದು ವಿಷಯ ಇದೆ ಅಂತ ಹೇಳುವಲ್ಲಿಗೆ ಅಯೋಧ್ಯಾಕಾಂಡದ ಮೊದಲನೇ ಸರ್ಗ ಮುಗಿತವೆ.